ಮಾಲಾಶ್ರೀ ಮೇಲೆ ಗರಂ ಆದ ಒಂದು ಬಾಳು ಬೆಳಗುಂದಿ. ಮಾಲಾಶ್ರೀ ಕೂಡ ಗರಂ, ಬೇಡವೇ ಬೇಡ ನಿನ್ನ ಸಹವಾಸ ಇನ್ಮೇಲೆ ನಾನು ಒಬ್ಬಳೇ ಇರ್ತೀನಿ ಅಂದ ಮಾಲಾಶ್ರೀ. ಸೊ ಏನಾಯಿತು ವೀಕ್ಷಕರೇ, ಜಿ ಕನ್ನಡದ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮ ಜೋಡಿ 1 ನಂಬರ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗಾಗಲೇ ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಇನ್ನು ಈ ವಾರ ನಾವು ನೋಡ್ತಾ ಇರ್ತಕ್ಕಂಥ ಅತ್ಯಂತ ಕುತೂಹಲಕಾರಿ ಹಂತ ಅಂದರೆ ಅದೇ ಪೇಸ್ ಯುವರ್ ಪಾರ್ಟ್ನರ್ ರೌಂಡ್. ಈ ಸುತ್ತಿನಲ್ಲಿ ಗಂಡ ಅಥವಾ ಹೆಂಡತಿ ತಮ್ಮ ಮನದಾಳದ ಮಾತುಗಳನ್ನು, ತಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅವ್ರ ಮೇಲೆ ಸಿಟ್ಟಿರಲಿ, ಕೋಪ ಇರಲಿ, ಸೊ ಏನೇ ಒಂದು ಪಶ್ಚಾತ್ತಾಪ ಇದ್ರೂ ಕೂಡ ಭಾವನೆಗಳನ್ನು ನೇರವಾಗಿ ತಮ್ಮ ಸಂಗಾತಿ ಮುಂದೆ ಹೇಳ್ಕೊಳ್ಬೇಕು ಮತ್ತು ಅದಕ್ಕೆ ಉತ್ತರವನ್ನು ನೀಡಬೇಕು. ಯಾರಾದರೂ ಒಂದು ಕ್ವಶನ್ ಕೇಳಿದ್ರೆ, ಒಂದು ಯುವತಿ ಅಥವಾ ಯುವಕ ಒಂದು ಕ್ವಶನನ್ನು ಕೇಳಿದ್ರೆ ಅದಕ್ಕೆ ಒಂದು ವಿರುದ್ಧವಾದವರು ಒಂದು ಉತ್ತರವನ್ನು ನೀಡಬೇಕು ಅನ್ನೋದು ಈ ಒಂದು ರೌಂಡ್ ಅಪ್ನ ವಿಶೇಷವಾಗಿತ್ತು. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಬಾಳು ಬೆಳಗುಂದಿ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ನನ್ನ ಪ್ರೀತಿಯ ಅಪರಂಜಿ, ಹೆಜ್ಜೆ ಹೆಜ್ಜೆಗೂ ನೀನು ಕೋಪ ಮಾಡ್ಕೊಳ್ತೀಯ, ಅದು ನನಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ನೀನು ನನ್ನ ಮಾತಿಗೆ ಸರಿಯಾಗಿ ಸ್ಪಂದನ ಕೊಟ್ಟರೆ ನಾನೇಕೆ ಕೋಪ ಮಾಡ್ಕೊಳ್ತೀನಿ, ನೀನು ನನ್ನ ಮಾತು ಕೇಳದೇ ಇದ್ದಾಗ ನನಗೆ ವಿಪರೀತ ಕೋಪ ಬರುತ್ತೆ ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿಯವರು ಹೇಳ್ತಾರೆ. ಸೊ ನೀನೇ ಸರಿಯಾಗಿ ನನ್ನ ಮಾತನ್ನು ಕೇಳಿದ್ರೆ ನಾನೇ ಕೋಪ ಮಾಡ್ಕೊಳ್ಳಿ, ನನಗೆ ನೀನು ಕೋಪ ಮಾಡ್ಕೊಂಡ್ರೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೆ ನನಗೂ ಕೂಡ ಸಿಟ್ಟು ಬರುತ್ತೆ ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿಯವರು ಹೇಳ್ತಾರೆ. ಇನ್ನು ಮಾಲಾಶ್ರೀ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಒಂದು ಭಾವುಕರಾಗ್ಬಿಡ್ತಾರೆ, ಒಂದು ಕಣ್ಣಲ್ಲಿ ನೀರು ಸೊ ನನಗೆ ಜೀವನವೇ ಬೇಡ ಅನಿಸಿದಾಗ ನಾನು ಸಹಜವಾಗಿ ಎದುರು ಮಾತಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ನನಗೂ ಕೂಡ ಎಷ್ಟಂತ ತಡ್ಕೊಳ್ಳಿ, ನನಗೂ ಜೀವನ ಬೇಸರ ಅನಿಸ್ಬಿಡುತ್ತೆ, ಅದಕ್ಕಾಗಿಯೇ ನಾನು ಕೂಡ ವಾಪಸ್ ಮಾತಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಮಾಲಾಶ್ರೀ ಬೆಳಗುಂದಿ ಅವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಒಂದು ಪಶ್ಚಾತ್ತಾಪ ಹಾಗೂ ಬೇಡಿಕೆ ಏನಪ್ಪ ಅಂತಂದರೆ, ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ, ಇದನ್ನೆಲ್ಲ ನೋಡಿದ್ರೆ ಈ ಹೆಣ್ಣು ಮಗಳಿಗೆ ನನ್ನಿಂದ ನೆಮ್ಮದಿನೇ ಇಲ್ಲ ಅಂತ ಅನಿಸೋಕೆ ಶುರುವಾಗ್ಬಿಟ್ಟಿದೆ. ನಾನು ಇದನ್ನೆಲ್ಲ ನೋಡಿದ್ರೆ ಏನು ಅನಿಸ್ತಾ ಇದೆಯಪ್ಪ ಅಂತಂದ್ರೆ, ನನಗೆ ಇವಳು ನನ್ನನ್ನು ಮದುವೆ ಆಗಿ ಒಂದು ತಪ್ಪು ಮಾಡಿಬಿಟ್ಳೇನೋ, ಇವಳಿಗೆ ನನ್ನಿಂದ ನೆಮ್ಮದಿನೇ ಇಲ್ವೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಇನ್ನು ಮಾಲಾಶ್ರೀ ಬೆಳಗುಂದಿ ಅವರು ಕಣ್ಣೀರು ಹಾಕ್ತಾ ಬಾಳು ಬೆಳಗುಂದಿ ಅವರ ಬಗ್ಗೆ ಕೇಳ್ಕೊತಾರೆ. ಏನಪ್ಪ ಅಂತಂದರೆ, ನನ್ನ ಮನೆಯವರನ್ನಾಗಲಿ ಹಾಗೆ ನನ್ನನ್ನಾಗಲಿ ದಯವಿಟ್ಟು ಎಂದಿಗೂ ಬಿಟ್ಕೊಡ್ಬೇಡ ಅನ್ನೋದು ಮಾತ್ರ ನನ್ನ ಆಸೆ. ಯಾಕಪ್ಪ ಅಂತಂದರೆ ನಿನ್ನನ್ನೇ ನಂಬಿ ಬಂದಿದ್ದೇನೆ, ಎಲ್ಲರನ್ನ ಒಂದು ವಿರುದ್ಧವಾಗಿ ಹಾಕಿಕೊಂಡು ನಿನ್ನನ್ನು ನಂಬಿ ಬಂದಿದ್ದೇನೆ. ಪ್ರತಿ ತಿಂಗಳು ಪ್ರತಿಯೊಂದು ಹೆಣ್ಣಿಗೆ 3 ದಿನವಾದರೂ ರೆಸ್ಟ್ ಬೇಕೇ ಬೇಕು. ಆ ಸಮಯದಲ್ಲಿ ನೀನು ನನ್ನ ಅರ್ಥ ಮಾಡಿಕೊಂಡು ಒಂದು ಹೆಲ್ಪ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಒಂದು ಹೆಣ್ಣಿಗೆ ಒಂದು 3 ದಿನವಾದರೂ ಆ ಒಂದು ಸಮಯದಲ್ಲಿ ಒಂದು ಗಂಡ ಅಂತಕ್ಕಂಥವ್ರು ಒಂದು ಜೊತೆಯಲ್ಲಿರಬೇಕು, ಆವಾಗ ಒಂದು ಹೆಲ್ಪ್ ಮಾಡಬೇಕು. ಆವಾಗ ಒಂದು ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಹೆಣ್ಣಿಗೆ ಅದರಷ್ಟು ಖುಷಿ ಮತ್ತೊಂದು ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಒಂದು ಮಾಲಾಶ್ರೀ ಬೆಳಗುಂದಿ ಅವರು ಹೇಳ್ತಾರೆ. ಇನ್ನು ಬಾಳು ಬೆಳಗುಂದಿ ಅವರು ಜಡ್ಜ್ ಮಾಳಿಕ ಅವರು ಏನು ಹೇಳ್ತಾರೆ ಈ ಒಂದು ಜೋಡಿ ಬಗ್ಗೆ ಅನ್ನೋದಾದರೆ, ಬಾಳು ಅವರೇ ಇಷ್ಟು ಮನಸ್ಸಿಗೆ ನೋವಾಗುವಂಥ ಪದಗಳನ್ನು ನೀವು ಯಾಕೆ ಮಾಲಾಶ್ರೀ ಮೇಲೆ ಬಳಸ್ತೀರಾ ಅನ್ನೋ ಮಾತನ್ನು ಇಲ್ಲಿ ಒಂದು ಜಡ್ಜ್ ಆದಂತಹ ಮಾಳಿಕ ಅವರು ಕೇಳ್ತಾರೆ. ಆದರೆ ಬಾಳು ಬೆಳಗುಂದಿ ಅವರು ನಿಟ್ಟುಸಿರು ಬಿಡ್ತಾ ಏನು ಹೇಳ್ತಾರಪ್ಪ ಅಂತಂದರೆ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಬದುಕು ಜಟ್ಟಕ ಬಂಡಿ ಅನ್ನೋ ಕಾರ್ಯಕ್ರಮ ನೆನಪಿಗೆ ಬರ್ತಿದೆ ಅನ್ನೋ ಮಾತನ್ನು ಇಲ್ಲಿ ಒಂದು ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಬಾಳು ಬೆಳಗುಂದಿ ಈ ಮನದಾಳದ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯವೇನು? ಸೊ ಈ ಒಂದು ಜೋಡಿ ಚೆನ್ನಾಗಿದೆಯಾ ಅಥವಾ ಏನಾದರೂ ಒಂದು ಮುಚ್ಚುಮರೆ ಮಾಡಿ ಸೊ ಒಂದು ಸಮಾಜಕ್ಕೆ ಮಾತ್ರ ಚೆನ್ನಾಗಿ ತೋರಿಸ್ಕೊಳ್ತಿದೆಯಾ? ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.